ಎಲ್ರಿಗೂ ನಮಸ್ಕಾರ. ಸರ್ವರೋಗಕ್ಕೂ ಸಾರಾಯಿ ಮದ್ದು ಅಲ್ಲ, ಸರ್ವರೋಗಕ್ಕೂ ಸಿರಿಧಾನ್ಯನೇ ಮದ್ದು. ಈ ಸರ್ವರೋಗಕ್ಕೂ ಸಾರಾಯಿ ಮದ್ದು ಅನ್ನೋದು ಒಂದು ಆಡುಭಾಷೆ, ಆಡುಮಾತು. ಆದರೆ ಈಗ ಸತ್ಯ ಏನಂದರೆ ಸರ್ವರೋಗಕ್ಕೂ ಸಿರಿಧಾನ್ಯನೇ ಮದ್ದು. ಡಾಕ್ಟರ್ ಕಾದರ್ವಲ್ಲಿ ಅವರು ಸೈಂಟಿಸ್ಟ್ ಕೂಡ ಹೌದು. ಅವರು ಈ ಸಿರಿಧಾನ್ಯಗಳ ಬಗ್ಗೆ ಅಧ್ಯಯನ ಮಾಡಿ ಈ ಸಿರಿಧಾನ್ಯಗಳನ್ನು ತಿಂದರೆ ಯಾವ ರೀತಿ ನಮಗೆ ಆರೋಗ್ಯದಲ್ಲಿ ಉತ್ತಮವಾದ ಆರೋಗ್ಯ ಕಾಪಾಡ್ಕೊಳ್ಬೋದು, ಮತ್ತು ಅನಾರೋಗ್ಯವನ್ನು ಯಾವ ರೀತಿ ಹೋಗಲಾಡಿಸಿ ಆರೋಗ್ಯ ತಂದ್ಕೋಬೋದು, ಕಾಯಿಲೆಗಳನ್ನು ಯಾವ ರೀತಿ ಗುಣಪಡಿಸ್ಕೊಳ್ಬೋದು ಅನ್ನೋದ್ರ ವಿಚಾರವಾಗಿ ಅವರು ಈ ಸಿರಿಧಾನ್ಯಗಳನ್ನು ಅಧ್ಯಯನ ಮಾಡಿ ನಮ್ಮ ಹಿರಿಯರು ಪೂರ್ವಜರು ತಿಂತಿದ್ದಂಥ ಸಿರಿಧಾನ್ಯಗಳನ್ನೇ ನಮಗೆ ಮರೆಮಾಚಿದ್ದಂಥ ಈ ಆಧುನಿಕತೆಯನ್ನು ಸ್ವಲ್ಪ ಅವರು ಭೇದಿಸಿ ಈ ಸಿರಿಧಾನ್ಯಗಳನ್ನು ತಿಂದರೆ ಯಾವ ರೀತಿ ಆರೋಗ್ಯ ಕಾಪಾಡ್ಕೋಬೋದು, ಯಾವ ರೀತಿ ಯಾವ್ಯಾವ ಕಾಯಿಲೆಗಳನ್ನು ವಾಸಿ ಮಾಡ್ಕೋಬೋದು, ಸರ್ವರೋಗನೂ ವಾಸಿ ಮಾಡ್ಕೊಳ್ತಕ್ಕಂಥ ಒಂದು ಈ ಗುಣ ಈ ಸಿರಿಧಾನ್ಯಗಳಿಗಿದೆ ಅಂತ ಡಾಕ್ಟರ್ ಕಾದರ್ವಲ್ಲಿ ಅವರು ನಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದರಿಂದ ನಾನು ಪ್ರತಿಯೊಬ್ಬರು ಯೂಟ್ಯೂಬ್ನಲ್ಲಿ ಹುಡುಕಿದ್ರೆ ಸಿರಿಧಾನ್ಯಗಳ ಬಗ್ಗೆ ಹಲವಾರು ಜನ ಹಲವಾರು ರೀತಿ ಮಾತಾಡಿದ್ದಾರೆ, ಹಲವಾರು ವಿಡಿಯೋಗಳನ್ನು ಮಾಡಿ ಹಾಕಿದ್ದಾರೆ. ಹಾಗೆ ಡಾಕ್ಟರ್ ಕಾದರ್ವಲ್ಲಿ ಅವರು ಕೂಡ ತುಂಬ ವಿಚಾರಗಳನ್ನು ಮಾತಾಡಿದ್ದಾರೆ. ಪ್ರತಿಯೊಂದು ವೇದಿಕೆಯಲ್ಲೂ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತುಂಬ ಅಧ್ಯಯನ ಮಾಡಿ ಅವರು ಇದ್ರ ಬಗ್ಗೆ ಸಾಕಷ್ಟು ನಮ್ಗಳಿಗೆ ಜಾಗೃತಿ ಮೂಡಿಸೋಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿ ಅವರು ಇದ್ರ ಬಗ್ಗೆ ತುಂಬ ವಿಚಾರ ಮಾತಾಡಿದ್ದಾರೆ. ನಾನು ಮತ್ತೆ ಅದನ್ನೇ ಯಾಕೆ ಹೇಳ್ತಾ ಇದ್ದೀನಿ, ಅದನ್ನು ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮಗೆ ಯಾಕೆ ಇದನ್ನು ತಲುಪಿಸೋ ಅಂಥ ಒಂದು ಕೆಲಸ ಮಾಡ್ತಿದ್ದೀನಿ ಅಂದರೆ, ಡಾಕ್ಟರ್ ಕಾದರ್ವಲ್ಲಿ ಅವ್ರ ಬಗ್ಗೆ ಎಲ್ಲರೂ ತಿಳ್ಕೊಂಡಿರಲ್ಲ, ಎಲ್ರಿಗೂ ಗೊತ್ತಿರಲ್ಲ. ಬಟ್ ನಾನೇನೋ ಅಧ್ಯಯನ ಮಾಡಿ ನಾನೇನೋ ಕಲಿತು ನಾನೇನೋ ತಿಳಿದು ಹೇಳ್ತಿದ್ದೀನಿ ಅಂತಲ್ಲ. ಖಂಡಿತವಾಗಿಯೂ ಇದು ಡಾಕ್ಟರ್ ಕಾದರ್ವಲ್ಲಿ ಅವರು ಹೇಳಿರ್ತಕ್ಕಂತಹ ವಿಚಾರವನ್ನು ನನಗೆ ತಿಳಿದ ಮಟ್ಟಿಗೆ, ನನಗೆ ತಿಳಿದವ್ರಿಗೆ, ನನ್ನ ಸಂಬಂಧಿಕರಿಗೆ, ನನ್ನ ಅಣ್ಣ ತಮ್ಮಂದಿರಿಗೆ, ನನ್ನ ಫ್ರೆಂಡ್ ಸರ್ಕಲಲ್ಲಿ ನಾನು ಇದನ್ನು ವಿಚಾರವನ್ನು ಅವರಿಗೆ ಮುಟ್ಟಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರೆ ಅವರು ಡಾಕ್ಟರ್ ಕಾದರ್ವಲ್ಲಿ ಅವ್ರ ಬಗ್ಗೆ ಸ್ವಲ್ಪ ಸರ್ಚ್ ಮಾಡಿ ಹುಡುಕಿ ನೋಡಿ ತಿಳ್ಕೊಂಡಾಗ ಅವ್ರಿಗಿನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಮತ್ತು ಈಗ ತುಂಬ ಜನ ಕಮ್ಮಿ ವಯಸ್ಸಿಗೆ 20, 25, 30 ವರ್ಷಕ್ಕೆಲ್ಲ BP ಶುಗರ್ ಬಂದು ತುಂಬ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ. ಆದ್ದರಿಂದ ಈ ಸಿರಿಧಾನ್ಯಗಳ ಬಗ್ಗೆ ತಿಳ್ಕೊಂಡು ಸಿರಿಧಾನ್ಯಗಳಲ್ಲಿ ಅಂಬ್ಲಿನ ಮಾಡ್ಕೊಂಡು ಕುಡಿದು ಮತ್ತು ಕಷಾಯಗಳನ್ನು ಸಿರಿಧಾನ್ಯಗಳಲ್ಲ ಕೆಲವು ಪತ್ರೆಗಳು, ಈಗ ಎಕ್ಸಾಂಪಲ್ಲು ಬೇವಿನ ಪತ್ರೆ, ಹಾಗೆ ಹೊಂಗೆ ಪತ್ರೆ, ಹಾಗೆ ಹಳ್ಳಿ ಎಲೆ, ಮತ್ತು ಗರಿಕೆ, ಅರಿಶಿನ, ಹೀಗೆ ಹಲವಾರು ನಮ್ಮಲ್ಲೇ ಸಿಗ್ತಕ್ಕಂಥ ಹಲವಾರು ಪತ್ರೆಗಳ ಒಂದು ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ, ಸಿರಿಧಾನ್ಯದ ಅಂಬಲಿ ಮಾಡ್ಕೊಂಡು ಕುಡಿಯೋದ್ರಿಂದ, ಸಿರಿಧಾನ್ಯದ ಅನ್ನವನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಅಥವಾ ಚಪಾತಿ ಮುದ್ದೆ ಹಲವಾರು ನಮ್ಮ ಆಹಾರಗಳನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಯಾವ ರೀತಿ ಈ BP ಶುಗರ್ ಆಗ್ಬೋದು, ಬೇರೆ ರೀತಿ ಹಲವಾರು ಆರೋಗ್ಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನು ವಾಸಿ ಮಾಡ್ಕೋಬೋದು ಅನ್ನೋ ವಿಚಾರವಾಗಿ ಅವರು ತುಂಬ ಸಂಕ್ಷಿಪ್ತವಾಗಿ ತುಂಬ ಅಧ್ಯಯನ ಮಾಡಿ, ಅವರು ಸೈಂಟಿಸ್ಟು ಕೂಡ ಹೌದು. ಅವರು ಅಮೇರಿಕದಲ್ಲೆಲ್ಲ ಕೆಲಸ ಮಾಡಿ ಅಲ್ಲಿಂದ ಮತ್ತೆ ನಮ್ಮ ನಮ್ಗಳಿಗೋಸ್ಕರ ಭಾರತದ ಪ್ರಜೆಗಳಿಗೋಸ್ಕರ, ಭಾರತದ ಜನರಿಗೋಸ್ಕರ, ನಮ್ಗಳಿಗೋಸ್ಕರ ಒಳ್ಳೆಯದಾಗಲಿ, ನಾನು ನನ್ನ ತಾಯ್ನಾಡಿಗೆ ಏನಾದರೂ ಮಾಡಬೇಕು ಅಂತೇಳಿ ಅವರು ಮತ್ತೆ ವಾಪಸ್ ಬಂದು ನಮ್ಮ ಇಂಡಿಯಾದಲ್ಲಿ ಇದ್ರ ಬಗ್ಗೆ ಅಧ್ಯಯನ ಮಾಡಿ ಸಿರಿಧಾನ್ಯಗಳನ್ನು ಬೆಳೆದು ಅದನ್ನು ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಕೊಟ್ಟು ಅವ್ರ ಕೈಯಲ್ಲಿ ಬೆಳೆಸಿ ಅದನ್ನು ಅವರು ಉಪಯೋಗಿಸಿ ಅದರ ಉಪಯೋಗ ಆಗೋದ್ರಿಂದ ಏನೆಲ್ಲ ಅನುಕೂಲಗಳಿದ್ದಾವೆ ಅಂತೇಳಿ ನಮ್ಗಳಿಗೆ ಮಾಧ್ಯಮಗಳ ಮುಖಾಂತರ ತಿಳಿಸೋದ್ರ ಮೂಲಕ ಡಾಕ್ಟರ್ ಕಾದರ್ವಲ್ಲಿ ಅವರು ತುಂಬ ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾರೆ. ಸೊ ನನಗೆ ತಿಳಿದ ಮಟ್ಟಿಗೆ ನಾನು ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತಿದ್ದೀನಿ. ಯಾಕಂದರೆ ಡಾಕ್ಟರ್ ಕಾದರ್ವಲ್ಲಿ ಅವ್ರ ಬಗ್ಗೆ ಸಂಪೂರ್ಣ ಎಲ್ರಿಗೂ ಗೊತ್ತಿರಲ್ಲ. ನನ್ನ ಫ್ರೆಂಡ್ ಸರ್ಕಲ್ಲು ಮತ್ತು ನನಗೆ ಪರಿಚಯ ಇರ್ತಕ್ಕಂಥವ್ರಿಗೆ, ನನ್ನ ಸಂಬಂಧಿಕರಿಗೆ, ನನ್ನ ಫ್ಯಾಮಿಲಿಯವ್ರಿಗೆ ಗೊತ್ತಾದರೆ, ಸೊ ನೀವು ನಮಗೆ ಗೊತ್ತಿರೋನಲ್ವಾ, ಇವನೇನೋ ಹೇಳ್ತಾ ಇದ್ದಾನೆ, ಏನರ ಬಗ್ಗೆ ಹೇಳ್ತಿದ್ದಾನೆ, ಹೌದು ಇದು ಸತ್ಯನ ಸುಳ್ಳ ಅಂತ ಮತ್ತೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ತುಂಬ ಹಲವಾರು ವಿಚಾರಗಳು ಗೊತ್ತಾದಾಗ ಖಂಡಿತವಾಗ್ಲೂ ಅವರು ಅದನ್ನು ಸ್ವಲ್ಪ ಮಟ್ಟಿಗಾದರೂ ಸ್ವಲ್ಪ ಜನನಾದರೂ ಉಪಯೋಗಿಸ್ತಾರೆ ಅನ್ನೋ ಒಂದು ಭರವಸೆಯಿಂದ, ಅದರಿಂದ ಒಳ್ಳೇದು ಮಾಡ್ಕೊತಾರೆ ಅನ್ನೋ ಭರವಸೆಯಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಅದರಿಂದ ಸರ್ವರೋಗಕ್ಕೂ ಸಾರಾಯಿ ಮದ್ದು ಅಲ್ಲ, ಸರ್ವರೋಗಕ್ಕೂ ಸಿರಿಧಾನ್ಯನೇ ಮದ್ದು. ಸೊ ಡಾಕ್ಟರ್ ಕಾದರ್ವಲ್ಲಿ ಅವರು ಹೇಳಿದ ರೀತಿ ಪ್ರತಿಯೊಬ್ಬರು ಕೆಲವಾರು ವಿಡಿಯೋಗಳು, ಕೆಲವಾರು ಮಾಧ್ಯಮಗಳು, ಕೆಲವಾರು ಡಾಕ್ಟ್ರುಗಳು ಹೇಳ್ದಾಗೆ ಸಿರಿಧಾನ್ಯನ ಯೂಸ್ ಮಾಡ್ತಾಯಿರ್ತಾರೆ. ಸೊ
ಒಂದು ಹಂತಕ್ಕೆ ರಿಸಲ್ಟ್ ಸಿಕ್ಕಿರುತ್ತೆ, ಬಟ್ ಪರಿಪೂರ್ಣವಾದ ರಿಸಲ್ಟ್ ಸಿಕ್ಕಿರಲ್ಲ. ಸೊ ಅದರಿಂದ ಅವರು ಅದನ್ನು ಉಪಯೋಗಿಸೋದನ್ನ ಸ್ವಲ್ಪ ಕಮ್ಮಿ ಮಾಡಿರ್ತಾರೆ ಅಥವಾ ಬಿಟ್ಟಿರ್ತಾರೆ. ಬಟ್ ಸರಿಯಾದ ಕ್ರಮ, ಸರಿಯಾದ ರೀತಿಯಲ್ಲಿ ಸಿರಿಧಾನ್ಯನ ಯೂಸ್ ಮಾಡೋದ್ರಿಂದ 100% ನಿಮಗೆ ರಿಸಲ್ಟ್ ಸಿಗುತ್ತೆ. ಮೊದಲಿಗೆ ನೀವು ತಿಳ್ಕೊಬೇಕಾದ ವಿಚಾರ ಏನಂದರೆ, ನಮಗೆ ಬಂದಿರತಕ್ಕಂಥ ಸಮಸ್ಯೆ ಇದು ದೈಹಿಕವಾಗಿ ಸಹಜವಾಗಿ ಆರೋಗ್ಯ ಸಮಸ್ಯೆ ಇದೆಯಾ ಅಥವಾ ಬೇರೆ ಸಮಸ್ಯೆ ಇದೆಯಾ ಅಂತ ತಿಳ್ಕೊಂಡು ನೀವು ಸಿರಿಧಾನ್ಯನ ಯೂಸ್ ಮಾಡಿದ್ರೆ ಸಂಪೂರ್ಣವಾಗಿ ನೀವು ಆ ಕಾಯಿಲೆಯಿಂದ ಹೊರಬರ್ತೀರ. ಸೊ ಈ ರೀತಿ ತಿಳಿಸೋ ಒಂದು ವಿಚಾರವನ್ನು ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ಆದ್ದರಿಂದ ದಯವಿಟ್ಟು ಸಿರಿಧಾನ್ಯವನ್ನು ಪ್ರತಿದಿನ ಯೂಸ್ ಮಾಡೋದಕ್ಕೆ ಶುರು ಮಾಡಿ. ಸಕ್ಕರೆ, ಹಾಲು, ಗೋಧಿ, ಅಕ್ಕಿ ಮತ್ತು ಕೆಮಿಕಲ್ ಎಣ್ಣೆಗಳು, ಕೆಮಿಕಲ್ ಪದಾರ್ಥಗಳನ್ನು ಉಪಯೋಗಿಸೋದು ಬಿಟ್ಟು ನೀವು ನೋಡಿ, ರಾಗಿ, ಜೋಳ, ಸಜ್ಜೆ ಇದು ಮಧ್ಯವರ್ತಿಗಳು ಮಾತ್ರ. ಬರೋದನ್ನು ತಡಿಬೋದು, ಬಂದಿರೋರನ್ನ ಹೋಗಿಸ್ತಾನೆ ಹಾಗೆ ನಿಲ್ಲಿಸ್ಬೋದು. ಬಟ್ ಸಿರಿಧಾನ್ಯಗಳಲ್ಲಿ ಆರ್ಕ, ಕೊರಲೆ, ಸಾಮೆ, ನವಣೆ, ಊದಲು ಈ 5 ಸಿರಿಧಾನ್ಯಗಳು ಮಾತ್ರ ದೇಹಕ್ಕೆ ಬಂದಿರತಕ್ಕಂಥ ಅನಾರೋಗ್ಯನ ಹೋಗಲಾಡಿಸಿ ಆರೋಗ್ಯವನ್ನು ತಂದುಕೊಡ್ತವೆ. ಇದರಲ್ಲಿ ಡೌಟೇ ಬೇಡ. ಯಾಕಂದರೆ ನಾವು ಆಲ್ರೆಡಿ ಯೂಸ್ ಮಾಡ್ತಾಯಿದ್ದೀವಿ. ನಾನು ಆಲ್ರೆಡಿ ಅದನ್ನು ಉಪಯೋಗಿಸ್ತಾ ಇದ್ದೀನಿ. ನನಗೆ ತಿಳಿದಂಥವ್ರಿಗೆಲ್ಲ ಅದ್ರ ಬಗ್ಗೆ ವಿಚಾರ ತಿಳಿಸಿ ಅವ್ರ ಮನೆಯಲ್ಲೂ ಅವ್ರುಗಳು ಉಪಯೋಗಿಸೋ ರೀತಿ ಮಾಡಿದ್ದೀನಿ. ಸೊ ಅದರಿಂದ ನನಗೆ ತಿಳಿದಂಥ ಸಂಬಂಧಿಕರು, ಫ್ರೆಂಡ್ ಸರ್ಕಲ್ಲು, ಈ ವಿಡಿಯೋ ನೋಡ್ತಕ್ಕಂಥ ಎಲ್ಲ ಸಾರ್ವಜನಿಕರು ಎಲ್ಲರೂ ದಯವಿಟ್ಟು ಸಿರಿಧಾನ್ಯನ ಯೂಸ್ ಮಾಡಿ. ಕೆಮಿಕಲ್ ಮುಕ್ತ ತರಕಾರಿಗಳು, ಕೆಮಿಕಲ್ ಮುಕ್ತ ದಿನಸಿ ಪದಾರ್ಥಗಳನ್ನು ಯೂಸ್ ಮಾಡಿ. ಈ ಸಿರಿಧಾನ್ಯವನ್ನು ತಿನ್ನೋದ್ರಿಂದ ಸಂಪೂರ್ಣವಾಗಿ ಯಾವುದೇ ಕಾಯಿಲೆ ಬಂದಿದ್ರೂ ವಾಸಿ ಮಾಡ್ಕೋಬೋದು. ಬಟ್ ನೀವು ಅನ್ನನೂ ತಿಂತೀನಿ, ನಾನು ಉಪ್ಪಿಟ್ಟು ತಿಂತೀನಿ, ಕೇಸರಿಬಾತು ತಿಂತೀನಿ, ಸಿರಿಧಾನ್ಯನೂ ಯೂಸ್ ಮಾಡ್ತೀನಿ, ನನಗೆ ವಾಸಿನೇ ಆಗಲ್ಲ, ಯಾಕಾಗ್ತಿಲ್ಲ ನೀವು ಹೇಳ್ಬಿಟ್ರಿ ನಾವು ತಿಂತಾಯಿದ್ದೀವಿ, ಖಂಡಿತವಾಗಿ ಅದು ಹಂಗೆ ವರ್ಕ್ ಆಗೋಲ್ಲ. ನಿಮ್ಮ ಕಾಯಿಲೆ ಸಂಪೂರ್ಣ ವಾಸಿ ಆಗಬೇಕು, ನೀವು ಸಿರಿಧಾನ್ಯನೇ ತಿನ್ನಬೇಕು. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ವಿವರಿಸ್ತೀನಿ. ಅಥವಾ ಡಾಕ್ಟರ್ ಕಾದರ್ವಲ್ಲಿ ಅಂತ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರೆ ಸಿಗ್ತಾರೆ. ಸೊ ಅವ್ರ ವಿಡಿಯೋಗಳನ್ನು ನೋಡಿ, ಅವ್ರ ಪುಸ್ತಕಗಳಿದ್ದಾವೆ ನೋಡಿ, ಅದರಲ್ಲೂ ಕೂಡ ನೀವು ಸಂಪೂರ್ಣವಾಗಿ ತಿಳ್ಕೊಬೋದು. ದಯವಿಟ್ಟು ಸರ್ವರೋಗಕ್ಕೂ ಸಾರಾಯಿ ಮದ್ದು ಅಲ್ಲ, ಸರ್ವರೋಗಕ್ಕೂ ಸಿರಿಧಾನ್ಯನೇ ಮದ್ದು. ನಮಸ್ಕಾರ.